ನಾಳೆ ತುಮಕೂರಿನಲ್ಲಿ ಅದ್ದೂರಿ ರಾಜಣ್ಣ ಅಮೃತ ಮಹೋತ್ಸವ. ಕೆಎನ್ಆರ್ ಅಮೃತ ಮಹೋತ್ಸವಕ್ಕೆ ವಕೀಲರ ಸಂಘ ಸಾಥ್. ಕಾರ್ಯಕ್ರಮಕ್ಕೆ ತುಮಕೂರು ಗ್ರಾಮಾಂತರದಿಂದ 20,000 ಮಂದಿ ಭಾಗಿ. ನಾಳೆ ತುಮಕೂರಿನ ಹೆಮ್ಮೆಯ ಸಚಿವರು ಸಹಕಾರ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿರುವ ಬಡವರ ಪರವಾಗಿ ದುಡಿತಾರು ಸಚಿವ ರಾಜಣ್ಣ ಅವರ 75ನೇ ಹುಟ್ಟುಹಬ್ಬದ ಅಂಗವಾಗಿ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕೆಎನ್ಆರ್ ಅಮೃತ ಮಹೋತ್ಸವ ಕಾರ್ಯಕ್ರಮ ಹಾಗೂ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಆಗಲಿದ್ದು, ಕಾರ್ಯಕ್ರಮಕ್ಕೆ ಸುಮಾರು 2 ಲಕ್ಷ ಮಂದಿ ಭಾಗಿಯಾಗಲಿದ್ದಾರೆ. ರಾಜಣ್ಣ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಹಲವು ಸಂಘಗಳು ಸಾಥ್ ನೀಡಲಿದ್ದು, ಇಂದು ವಕೀಲರ ಸಂಘವೂ ಕೂಡ ಬೆಂಬಲವನ್ನ ನೀಡಿದೆ. ಹೌದು, ನಾಳೆ ನಡೆಯಲಿರುವ ರಾಜಣ್ಣ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ವಕೀಲರ ಸಂಘದವರು ಕೂಡ ಭಾಗಿಯಾಗಲಿದ್ದು, ವಕೀಲರ ಸಂಘದ ಮುಖಂಡರು ಪೂರ್ವಭಾವಿ ಸಭೆಯನ್ನ ನಡೆಸಿದರು. ಸಭೆಯಲ್ಲಿ ಜಿಲ್ಲಾ ವಕೀಲರ ಸಂಘದ ಜಿಲ್ಲಾಧ್ಯಕ್ಷ ಕೆಂಪರಾಜು, ಪ್ರಧಾನ ಕಾರ್ಯದರ್ಶಿ ಹಿರೇಹಳ್ಳಿ ಮಹೇಶ, ಜಂಟಿ ಕಾರ್ಯದರ್ಶಿ ಧನಂಜಯ್ ಟಿಎಂ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ರಾಜಣ್ಣ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ರು. ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ವಕೀಲರು ಸಹಕಾರ ಕೊಡುತ್ತೇವೆ ಎಂದು ವಕೀಲರ ಸಂಘ ತಿಳಿಸಿತು. ಈ ವೇಳೆ ಮಾತನಾಡಿದ ಜಿಲ್ಲಾ ವಕೀಲರ ಸಂಘದ ಜಿಲ್ಲಾಧ್ಯಕ್ಷ ಕೆಂಪರಾಜು, ರಾಜಣ್ಣ ಅವರು ಜಿಲ್ಲೆಗೆ ಅಪಾರವಾದ ಕೊಡುಗೆಯನ್ನ ನೀಡಿದ್ದಾರೆ. ನಾಳೆ ನಡೆಯುವ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಹಾರೈಸಿದ್ರು. ರಾಜಣ್ಣ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ರೆ ಒಳ್ಳೆಯದು, ನೀರಿನ ವಿಚಾರದಲ್ಲಿ ಹೋರಾಟ ಮಾಡ್ತಾರೆ ಎಂದಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಕೊಟ್ಟರೆ ಖುಷಿ, ನಮ್ಮ ಜಿಲ್ಲೆಗೆ ಬಂತು ಅಂತಂದ್ರೆ ಬಹಳ ಖುಷಿ ಅಲ್ವಾ. ಇವತ್ತು ಕೆ.ಎನ್. ರಾಜಣ್ಣ ಅವರು ನಮ್ಮ ಜಿಲ್ಲೆಯಿಂದ ಕೆಪಿಸಿಸಿ ಅಧ್ಯಕ್ಷ ಆಗೋರಿಂದ ಒಂದ್ಸಲಿ ಪರಮೇಶ್ವರ್ ಸಾಹೇಬರಾಗಿದ್ದಾರೆ, ಕೆ.ಎನ್. ರಾಜಣ್ಣ ಅವರು ಆಗಲಿ ಬಿಡಿ, ಅದರಲ್ಲೇನಿದೆ, ಭಾಳ ಖುಷಿನೇ ಅಲ್ವಾ. ನಮ್ಮ ಜಿಲ್ಲೆಗೆ ಬಂತು ಅಂದರೆ ಭಾಳ ನಮ್ಮ ಜಿಲ್ಲೆ ಪರವಾಗಿ ಹೋರಾಟ ಮಾಡ್ತಾರೆ. ಇವತ್ತು ನೀರಿನ ಸಮಸ್ಯೆ ಇರ್ಬೋದು, ಇವತ್ತು ನೀರಿಂದ ಈಗ ಡಿ.ಕೆ. ಶಿವಕುಮಾರ್ ಅವರು ರಾಮನಗರಕ್ಕೆ ನೀರು ತಗೊಂಡು ಹೋಗ್ತಾ ಇದ್ದಾರೆ. ನಮ್ಮ ಜಿಲ್ಲೆಗೆ ಇರೋದು 24 TMC ನೀರಲ್ಲೇ ಎಕ್ಸ್ಟ್ರಾ ಏನು ಅಪ್ರೂವಲ್ ತಗೊಂಡಿಲ್ಲ, 24 TMCಗಳು ಅದರಲ್ಲೇ TMC ತಾಳಕ್ಕೆ ಹೋಗ್ತಾ ಇದ್ದಾರೆ. ಈಗ ನಮ್ಮ ಜಿಲ್ಲೆಗೆ ನಷ್ಟ ಆಗಲ್ವಾ. ಈ ವಿಚಾರದಲ್ಲಿ ಇಂಥ ಅಧ್ಯಕ್ಷ ಇಂಥ ಅಧಿಕಾರ ಎಲ್ಲ ಸಿಕ್ಕಿದಾಗ ಅದ್ರ ಬಗ್ಗೆ ಹೋರಾಟ ಮಾಡ್ತಾರೆ. ಅವಾಗ ನಮ್ಮ ಜಿಲ್ಲೆಗೆ ಎಲ್ಲ 11 ತಾಲೂಕಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ನಮ್ಮ ಭಾವನೆ. ಪುಸ್ತಕ ಒಂದು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಆ ವಿಚಾರವಾಗಿ ರಾಜಣ್ಣ ಅವರ 50 ವರ್ಷದ ರಾಜಕಾರಣ ಜೀವನದ ಒಂದು ಮೇಲುಕೃತಿನ ನಾಳೆ ಲೋಕಾರ್ಪಣೆ ಮಾಡ್ತಿದ್ದಾರೆ. ಅದಕ್ಕೂ ಕೂಡ ನಮಗೆಲ್ಲ ಅಡ್ವೊಕೇಟ್ಸ್ಗೆ ಭಾಳ ಖುಷಿ ಆಗ್ತಾಯಿದೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತೀವಿ. ಮೊದಲಿಗೆ ನಮ್ಮ ಸಹಕಾರ ಸಚಿವರು ಕೆ.ಎನ್. ರಾಜಣ್ಣನವರಿಗೆ 75ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುತ್ತಾ, ಈ ರಾಜ್ಯ ಕಂಡಂತಹ ಅಪ್ರತಿಮ ನಾಯಕ ನಮ್ಮ ಕೆ.ಎನ್. ರಾಜಣ್ಣ ಅಂದರೆ ತಪ್ಪಾಗಲಾರದು. ಒಂದು ಪಕ್ಷ ಸಂಘಟನೆ ವಿಚಾರ ಇರ್ಬೋದು, ರಾಜಕೀಯವಾಗಿರ್ಬೋದು, ಹಾಗೂ ಅವರ ಬೆಂಬಲಿಗರನ್ನ ಕಾಪಾಡಿಕೊಂಡು ಅಧಿಕಾರ ಕೊಡ್ತಕ್ಕಂಥ ವಿಚಾರ ಇರ್ಬೋದು. ಬೆಂಬಲಿಗರಿಗೆ ನ್ಯಾಯ ದೊರಕಿಸ್ಕೊಟ್ಟು ರಾಜಕೀಯವಾಗಿ ಅಧಿಕಾರ ಕೊಟ್ಟು ರಾಜಕೀಯವಾಗಿ ಉನ್ನತ ಮಟ್ಟಕ್ಕೆ ಬೆಳೆಸ್ತಕ್ಕಂಥ ರಾಜಕಾರಣಿ ಈ ರಾಜ್ಯದಲ್ಲಿ ಯಾರನ್ನ ಇದ್ದರೆ ಅದು ಮೊದಲನೇದು ಮಾನ್ಯ ಶ್ರೀ ಕೆ.ಎನ್. ರಾಜಣ್ಣವರು ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಏಕೆಂದರೆ ನಾನು ಸುಮಾರು 20 ವರ್ಷದಿಂದ ರಾಜಕೀಯದಲ್ಲಿ ಇದ್ದೇನೆ, ರಾಜಕೀಯ ಜೀವನವನ್ನು ನೋಡ್ಕೊಂಬಂದಿದ್ದೇನೆ. ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ಸನ್ಮಾನ್ಯ ರಾಜಣ್ಣ ಸಾಹೇಬರುಗಳ ಅಭಿಮಾನಿಗಳಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಇನ್ನು ನಾಳೆ ನಡೆಯುವ ರಾಜಣ್ಣ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು 2 ಲಕ್ಷಕ್ಕೂ ಅಧಿಕ ಮಂದಿ ಭಾಗಿಯಾಗಲಿದ್ದು, ತುಮಕೂರು ಗ್ರಾಮಾಂತರ ಕ್ಷೇತ್ರದಿಂದ ಸುಮಾರು 20,000 ಮಂದಿ ಭಾಗವಹಿಸಲಿದ್ದಾರಂತೆ. ಗ್ರಾಮಾಂತರ ಕ್ಷೇತ್ರದಿಂದ ಕಾರ್ಯಕ್ರಮಕ್ಕೆ ಬರುವ ಜನರಿಗೆ ಸುಮಾರು 30 ಬಸ್ ವ್ಯವಸ್ಥೆಯನ್ನ ಮಾಡಲಾಗಿದೆಯಂತೆ. ಗ್ರಾಮಾಂತರ ಕ್ಷೇತ್ರದ ಗ್ರಾಮ ಪಂಚಾಯಿತಿ ಕಚೇರಿ ಹಾಗೂ ಡೈರಿ ಹಾಲಿನ ಡೈರಿ ಮುಂದೆ ಬಸ್ಗಳ ವ್ಯವಸ್ಥೆ ಮಾಡಲಾಗಿದ್ದು, ಪಕ್ಷಾತೀತವಾಗಿ ರಾಜಣ್ಣ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನ ಯಶಸ್ಸುಗೊಳಿಸುವಂತೆ ಉಸ್ತುವಾರಿಯಾಗಿರೋ ಕೆಂಪಹನುಮಯ್ಯ ಮನವಿಯನ್ನ ಮಾಡಿಕೊಂಡಿದ್ದಾರೆ. ತಾವು ಉಸ್ತುವಾರಿ ವಹಿಸಿಕೊಂಡಿದ್ದೀರಾ, ಎಷ್ಟು ಬಸ್ಗಳು ವ್ಯವಸ್ಥೆ ಮಾಡಿದ್ದೀರಾ? ಪ್ರಾಥಮಿಕ ಕೃಷಿ ಪತ್ತಿ ಸಹಕಾರ ಸಂಘದಿಂದ ಒಂದು 30ರಿಂದ 35 ಯಾವ ಟೈಮಿಂಗ್ಸ್ಗೆ ಹೇಳಿದ್ದಾರೆ? ಎಲ್ಲ 9 ಗಂಟೆಗೆ ನಾಳೆ 21ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಆಯಾ ಸೊಸೈಟಿ ಮುಖಾಂತರ ಸೊಸೈಟಿಯಿಂದ 9ರಿಂದ 9:30ವರೆಗೆ ಎಲ್ಲ ಆಯಾ ಸೊಸೈಟಿಯಿಂದ ಹೊರಡಕ್ಕೆ ಪ್ರಯತ್ನ ಮಾಡಿದ್ದೀವಿ. ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ? ಸುಮಾರು 1,20,000ರಿಂದ 1,50,000 ಲಕ್ಷದವರೆಗೂ ಕಾರ್ಯಕ್ರಮಕ್ಕೆ ಜನ ಸೇರಂತ ನಿರೀಕ್ಷೆ. ಸುಮಾರು 80,000 ಆಸನಗಳ ವ್ಯವಸ್ಥೆ ಮಾಡಿದ್ವಿ.
ಈಗ ಬಂದಿರತಕ್ಕಂತಹ ಜನಸಮೂಹಕ್ಕೆ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದೀರಾ? ಎಲ್ಲ ಥರದ ಊಟದ ವ್ಯವಸ್ಥೆನೂ ಅರೇಂಜ್ ಮಾಡಿದ್ರು. ಬಂದಿರೋ ಜನರಿಗೆ ಯಾವುದೇ ಕಾರಣದಿಂದ ಹೋಗಬಾರ್ದು ಅನ್ನೋ ಹಿಂದೆ ಗೋವುಗಳಿಗೆ ಮೇವು ಹಾಕಿದಂಥ ಸಂದರ್ಭದಲ್ಲೂ ಸಹ ಗೋವುಗಳಿಗೆ ಮೇವು ಕೊಡೋದ್ರ ಜೊತೆ ಗೋವು ನೋಡ್ಕೊಳ್ಳೋ ಅಂಥವ್ರಿಗೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಂದ ಉಚಿತವಾಗಿ ಊಟದ ವ್ಯವಸ್ಥೆ ಮಾಡಿದರು. ಈ ಊಟದ ವ್ಯವಸ್ಥೆಯಲ್ಲಿ ಕೆ ಎನ್ ರಾಜಣ್ಣ ಸಾಹೇಬ್ ಬಂದು ಅದರ ಕಾರ್ಯಕ್ರಮದ ಯಶಸ್ಸೇ ಅವರ ಊಟದ ಬಿಟ್ಟರು. ಅದರಿಂದ ಯಾವುದೇ ಕಾರಣಕ್ಕೂ ಊಟದ ವ್ಯವಸ್ಥೆ ಆಗಲಿಕ್ಕೆ ವಿಶೇಷವಾದ ಕಾಳಜಿ ವಹಿಸಿ ಊಟದ ವ್ಯವಸ್ಥೆನ ಅರೇಂಜ್ ಮಾಡಿದರು. ಈ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಎಲ್ಲ ರಾಜಕಾರಣಿಗಳು ಬೆಂಬಲ ನೀಡ್ತಾರೆ ಅನ್ನೋ ಆಶಾಭಾವನೆ ಇದೆಯಾ? 100ಕ್ಕೆ 100 ಭಾಗ. ಆ ವ್ಯಕ್ತಿ ಕೆ ಎನ್ ಆರ್ ವ್ಯಕ್ತಿನೇ ಒಂದು ಶಕ್ತಿ. ಆ ಶಕ್ತಿಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅಲ್ಲಿ ಅಧಿಕಾರದಾಗಿರೋಂಥ ಶಾಸಕರು, ಅಧಿಕಾರದಾಗಿಲ್ಲದಂಥ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಇಡೀ ರಾಜ್ಯದ ಎಲ್ಲ ಆಡಳಿತ ವರ್ಗನೇ ಅವರ ಅದೇನು ಹುಟ್ಟುಹಬ್ಬ ಆಚರಣೆಗೆ ಟೊಂಕ ಕಟ್ಟಿ ನಿಲ್ತದೆ ಅನ್ನೋ ಆಶಾಭಾವನೆ ನಮ್ಮ ಏನು ಕೆ ಎನ್ ಆರ್ ಬಳಗಕ್ಕೆ ನಮಗೆ ಆಗಿದೆ. ಒಟ್ನಲ್ಲಿ ನಾಳೆ ನಡೆಯುವ ರಾಜಣ್ಣ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಪಕ್ಷಾತೀತವಾಗಿ ಭಾಗಿಯಾಗಲಿದ್ದು ರಾಜಣ್ಣ ಅವರಿಗೆ ಶುಭ ಹಾರೈಸಲಿದ್ದಾರೆ. ಪುನೀತ್ ಜೊತೆ ಶ್ರೀನಿವಾಸ ಸೋಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.